26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಜಮೀರ್ ಅಹಮದ್ ಅವರನ್ನ ಸಚಿವ ಸಂಪುಟದಿಂದ ತೆಗಿಬೇಕಂತೇಳಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಯಾಕೆ ಸರ್, ಅವ್ರಿಗೆ ಅಷ್ಟು ಟೈಮ್ ಇಲ್ವಾ? ಅವರ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನಗೆ BBMP ಚುನಾವಣೆ ಬರ್ತಾ ಇದೆ, ಬೇರೆ ಕೆಲಸ ಇದೆ, ಬೇರೆಯವ್ರಿಗೆ ಕೊಡಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ಹಿಂದೆ ಸಾಕಷ್ಟು ಉದಾಹರಣೆಗಳಾಗಿದೆ, ಇದು ಒಂದೇ ಅಲ್ಲ. ಹಿಂದೆ ನನಗೆ ಬೇಡ ಬೇರೆ ಅಂತ ಕೊಟ್ಟಿದ್ದಾರೆ, ಅವಾಗ ಉದಾಹರಣೆ ಇದೆ. ಇದೊಂದು ಜಮೀರ್ ಇಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಅವ್ರನ್ನ ಕೇಳಬೇಕು. ನೀವು ಅದ ಅವ್ರ ಮೊದಲ ಅವ್ರ ಕಚೇರಿಯಲ್ಲಿ ಮೇಲೆ ಅವ್ರ ಜೆಂಡ ಹಾರಿಸತ್ತೇಳ ಅಮ್ಮ ನೋಡೋದು. ಅವ್ರ ಕಚೇರಿಯಲ್ಲಿ ಅವ್ರ ಜೆಂಡ ಹಾರಿಸೋಲ್ಲ, ನಮಗೆ ಹೇಳುವಂಥವ್ರಿಗೆ ನೈತಿಕತೆ ಇಲ್ಲ. ಅವ್ರ ಕಚೇರಿಯಲ್ಲೇ ಜೆಂಡ ಹಾರಿಸಲ್ಲ ಅವ್ರ, ಮತ್ತೆ ಇದ್ರ ಬಗ್ಗೆ ಹೇಳಂಗಿಲ್ಲ. ನಾವು ಹಾರಿಸ್ತೀವಿ, ಹಾರ್ಸಕ್ಕೆ ಫಸ್ಟ್ ಆ ಥರ ಪ್ರಶ್ನೆ ಬರೋದಿಲ್ಲ. ಈಗ ಅದು ಅವರು BBMP ಚುನಾವಣೆ ಬರ್ತಾ ಇದೆ, ನನ್ನ ಜವಾಬ್ದಾರಿ ಇದೆ. ಬೇರೆಯವ್ರು ಮಾಡಿ ಹತ್ರ ರಿಕ್ವೆಸ್ಟ್ ಮಾಡಿದಾರೆ. ಇಂಥವು 70 ವರ್ಷದಲ್ಲಿ ಭಾಳಷ್ಟು ಮಂದಿ ರಿಲೀವ್ ಆಗಿದ್ದಾರೆ. ಕೆಲವರು ಬೇಡ ತೊಗೊಂಡಾರೆ, ಕೆಲವರು ಬೇಡ ಅಂತ ಹೇಳಿದ್ದಾರೆ. ಇದರಲ್ಲಿ ಏನು ಹೊಸದಿಲ್ಲ, ರಾಜಕೀಕರಣ ಮಾಡೋದು ಏನು ಅವಶ್ಯಕತೆ ಇಲ್ಲ. ಇದರಲ್ಲಿ ಇಲ್ಲ, ಅವ್ರು ರೀಸನ್ ಕೊಟ್ಟಿದ್ದಾರೆ, ಅದಕ್ಕೆ ಈಗ ಅಲ್ಲಿ ನಿಮಿಷಿದ್ದಾರೆ. ಬೇರೆದವರು ಆಲ್ರೆಡಿ ಹಾರಿಸಿ ಆಯಿತು, ಬಸವಂತಪ್ಪ ಹಾರಿಸಿ ಆಯ್ತು. ಈಗ ವಿಷಯ ಮುಗಿದೋಯ್ತು, ಅದು ಕ್ಲೋಸ್ ಆದ ಮ್ಯಾಟ್ರು. ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾವುದ್ರೆ ಬೆಳಗಾವಿಯಲ್ಲಿ ಈ ಆಸ್ತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಆದ್ರೆ ಟಿಳಕವಾಡಿ ಕೆಲವೊಂದು ಏರಿಯಾದಲ್ಲಿ ಮೇನ್ ಓನರ್ ಇದ್ದಾರೆ, ಮುನ್ಸಿಪಾಲಿಟಿ ಇದ್ದಾರೆ. ಅದು ಇಂಡೆಫಿನೆಟ್ ಲೀಸ್ ಇದೆ, ಪರ್ಪೆಚುಯಲ್ ಲೀಸ್ ಇದೆ. ಈಗ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸಿಮಿಲರ್ಲಿ ಬೆಳಗಾವಿಯಲ್ಲಿ ಕೂಡ ರಜಿಸ್ಟ್ರೇಟರ್ ಗೊತ್ತಿದೆ, ಅವ್ರಿಗೆ ಅಲ್ಲಿ ಕೂಡ ಸುಮಾರು ಸಮಸ್ಯೆ ಇದೆ. ಇಲ್ಲ, ಮೊನ್ನೆ ನಾವು ಸೆಕ್ರೆಟರಿ ಮಾಡಿ ಒಂದು ಮಾಡಿಸ್ಕೊಟ್ಟು ಮಾಡ್ಲಿಕ್ಕೆ ಅಲೋ ಮಾಡಿದಾರಲ್ಲ, ಮೀಟಿಂಗ್ ಮಾಡಿದ್ದಾರೆ ಸರ್. ಇನ್ನೊಂದು ವಾರದಲ್ಲಿ ಮಾಡಲಿಕ್ಕೆ ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನ ಸೆಕ್ರೆಟರಿ ಅವರಿಗೆ ನಮ್ಮ ಅಂದ್ರೆ ಅವ್ರಿಗೆಲ್ಲ UDD ಸೆಕ್ರೆಟರಿ ಮಾಡ್ತಾರೆ. ಸಮಸ್ಯೆ ಅಂದ್ರೆ ನಾನು ಮನೆ ಮಾರಬೇಕು, ಮಾರ್ಲಿಕ್ಕೆ ಸಾಧ್ಯ. ಅದು ಸಾಲ್ವ್ ಆಗಿದೆ, ಈಗ ಸಾಲ್ವ್ ಆಗಿದೆ. ಎಲ್ಲ ಕಡೆ ರಿಜಿಸ್ಟ್ರೇಷನ್ ಅಲ್ಲಿ ಎಲ್ಲ ಕಡೆ ಪ್ರಾಬ್ಲಮ್ ಈ ಸ್ವತ್ತಿನಲ್ಲಿ ಇರಲಿಲ್ಲ, ರಿಜಿಸ್ಟ್ರೇಷನ್ ಅಲ್ಲಿ ಇತ್ತು. ರಿಜಿಸ್ಟ್ರೇಷನ್ ಅಲ್ಲಿ ಒಂದು ಸಪರೇಟ್ ಕಾಲಮ್ ಕೊಟ್ಟು ಪರ್ಕ್ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೊಂದು ವಾರದಲ್ಲಿ ಮಾಡ್ತಾರೆ. ನಾಳೆಗೆ ಇದಲ್ಲ, ನಾಳೆ 3 ತಾಲೂಕಿಗೆ ಹೋಗ್ತಾ ಇದ್ದೀವಿ. ಯರಗಟ್ಟಿ, ರಾಮದುರ್ಗ, ಸೌದತ್ತಿ. ಯಾಕಂದ್ರೆ ಎಫೆಕ್ಟೆಡ್ ಇರೋದು 3 ಮಾತ್ರ, ಅಲ್ಲಿಗೆ ಮಾತ್ರ ಹೋಗ್ತದೆ. ನಮ್ಮ ವರದಿ ಕೊಟ್ಟ ಮ್ಯಾಗೆ ಮುಂದೆ ಸರ್ಕಾರ, ಅಲ್ಲಿಂದ ಕೇಂದ್ರಕ್ಕೆ ಹೋಗ್ಬೇಕು. ಮಿಡ್ ಸೀಸನ್ ಅಡ್ವರ್ಸಿಟಿ ಡಿಕ್ಲೇರ್ ಮಾಡಿ. ಅದೇ ಈ 3 ತಾಲೂಕಲ್ಲಿ ಮಾತ್ರ ಸಮಸ್ಯೆ ಇದೆ, ಅಲ್ಲಿ ನೋಡ್ಲಿಕ್ಕೆ ಹೊಂಟಿದೆ. ಮಿಕ್ಕಿದೆಲ್ಲ ಈ ಸದ್ಯ ನಮ್ಮ ಜಿಲ್ಲಾಡಳಿತ ಮಾಡಿದ್ದು 3 ಜಿಲ್ಲೆ 3 ತಾಲೂಕು ಮಾತ್ರ ಮಾಡ್ಕೊಡ್ತೀವಿ. ಸರ್ಕಾರ ವರದಿ ಕೊಡ್ಲಿಕ್ಕೆ ಮಾಡಿ CM ಅವ್ರು ಹೇಳಿದ್ದಾರೆ. ಗ್ರೀನ್ ಗ್ರಾಮ್ ಮತ್ತೆ ಬ್ಲಾಕ್ ಗ್ರಾಮ್ ಅಲ್ಲಿ 29,000 ಹೆಕ್ಟೇರ್ ಮಿಡ್ ಸೀಸನ್ ಅಡ್ವರ್ಸಿಟಿನೂ ನಾವು ಯಾವ ಹಂತದಲ್ಲದೆ ಮತ್ತು ಎಷ್ಟು ಗ್ರಾಮ ಪಂಚಾಯತಿಗಳು ಅದನ್ನ ಈಗಾಗಲೇ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ನೋಡಿ. ನಮ್ಮಲ್ಲಿ 3 ಇದೆ, ಸೌದತ್ತಿ 4 ಇದೆ, ಮೂಡಲಗಿ, ಅರ್ಗಾಪುರ ಗಡ, ಸಂಕೇಶ್ವರ ಹತ್ರ, ಪಾಶಾಪುರ ಹತ್ರ 4 ಇದೆ, ಕಂಪ್ಲಿ ಇದೆ, ಮೈಸೂರು ಇದೆ, ನಂಜನಗೂಡು ಇದೆ, ಆಮ್ಯಾಗ ಇನ್ನೊಂದು ದಾವಣಗೆರೆ ಅಥವಾ ಎಲ್ಲೋ ಚಿತ್ರದುರ್ಗ. ಒಟ್ಟು 10 ಕಡೆ ತೊಗೊಂಡಿದೆ. ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ. ಸೊ ಕೆಲಸ ಪ್ರಾರಂಭ ಆಗಬೇಕಷ್ಟೇ. ಬೆಳಗಾವಿನಲ್ಲಿ ಅದ್ದೂರಿಯಾಗಿ ನಾವು ರಾಜ್ಯದಲ್ಲಿ ಅದ್ದೂರಿಯಾಗಿ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತೀವಿ. ಆದರೆ ಬೆಳಗಾವಿ ನಮ್ಮದು ಅಂತ ಹೇಳಕ್ಕೆ 4 ತಿಂಗಳಿಂದ ರೆಸಲ್ಯೂಷನ್ ಒಂದು ಪಾಸ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಎಂಥ ಇದು ದುರದೃಷ್ಟ. ಸ್ವಲ್ಪ ನೀವು ಅದಕ್ಕೆ ಬೆಳಗ್ಗೆ ಚೆಲ್ಲರ 4 ದಿವಸನಾಗ ಪರಿಹಾರ ಆಗ್ತೈತಿ. ನೀವು ಬೆಳಗ್ಗೆ ಎದ್ದು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆಗೆ ರಿಸಲ್ಟ್ ಬರ್ತೈತೆ. ನೀವು ಜೋರು ಮಾಡಬೇಕು. ಅದು ಉದ್ದೇಶಪೂರ್ವಕ ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಬೆಳಗ್ಗೆ ಜೋರು ಚೆಲ್ಲರ ಸಂಜೆಗೆ ರಿಸಲ್ಟ್ ಬರ್ತೈತಿ. ಇಲ್ಲ, ಸರ್ಕಾರಕ್ಕೆ ಬೇಕಾಗಿದೆ. ಯಾಕಂದ್ರೆ ಪ್ರಪೋಸಲ್ ಸರ್ಕಾರದ ಹತ್ರ ಅವರು ಕಾಯ್ದೆ ಪ್ರಕಾರ ಏನಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಅವ್ರು ಸುಮಾರು ಟೈಮ್ ಪಾಸ್ ಮಾಡ್ತಿದ್ದಾರೆ. ಅಲ್ಲಿನ ಕೇಳೋದು ಅವಶ್ಯಕತೆ ಇದ್ರೆ ಎಲ್ಲ ಕೇಳ್ತಾರೆ, ಬೇರೆ ಎಲ್ಲ ಮಹಾನಗರ ಪಾಲಿಕರು ಎಲ್ಲ ಕೇಳ್ತಾರೆ. ಇದೊಂದು ಯಾಕೆ ಕೇಳ್ತಿದ್ದಾರೆ? ಅದೇ ಹೇಳಿಲ್ಲ, ಉದ್ದೇಶಪೂರ್ವಕ ಅವ್ರು ಮಾಡ್ತಾ ಇಲ್ಲ. ಅವ್ರಿಗೆ ಅದನ್ನು ಬರೀದ ಇಚ್ಛೆ ಇಲ್ಲ. ಅದಕ್ಕೆ ಸುಮ್ಮನೆ ಟೈಮ್ ಪಾಸ್. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಈಗಾಗಲೇ ಅವ್ರ ಗಮನಕ್ಕೆ ಹೋಗಿದೆ, CM ಅವ್ರ ಗಮನಕ್ಕೂ ಅದು ಹೋಗಿದೆ.
ನ್ಯಾಯಮೂರ್ತಿಯವರು ಒಂದು ವರದಿ ಕೊಟ್ಟರು ಏನು ಠರಾವ್ ಪಾಸ್ ಮಾಡ್ಬೋದು ಅಂತೇಳಿ. ನೋಡೋಣ, ಅದಕ್ಕೆ ಶೀಘ್ರ ಪರಿಹಾರ ಆಗ್ತಿದೆ ಅಂತ ಆಶೆ ಇದೆ. ನೋಡೋಣ, ವೇಟ್ ಮಾಡೋದು. ಈಗ ಕೃಷ್ಣಾ ನದಿ ನೀರನ್ನು ಶಿವಕಾರಂಜಿ ನಗರಕ್ಕೆ ಸೇರ್ತಾ ಹೋಗ್ತಾರೆ ಈಗ ರೀತಿ ಅದು ಇದೇ ರೀತಿ ಅಲ್ಲ ಇನ್ನೇ ಬಂದು ರಾಧಾಕೃಷ್ಣ ಅದರಿಂದ ಉತ್ತರ ಕನ್ನಡ ಭಾಗ ಕುಡಿಯುವ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಆಗೋಲ್ಲ. 5 TMC ಎಷ್ಟಾಗೋದ್ರೆ ದಿವಸನ 10 TMC ಹೋಗ್ತೈತೆ ಡೈಲಿ. ಅದೇನಂತ ನೀರು ಇನ್ನೂ ಎಕ್ಸಸ್ ಇದೆ. ಅದು ಅದೇನು ಅಂತದ 5 TMC ಹೋಗೋದ್ರಿಂದ ಅದೇನಂತ ನಮಗೇನ ಸಮಸ್ಯೆ ಆಗೋಲ್ಲ. ಇಲ್ಲ, ಅವರೆಲ್ಲ ಲಿಫ್ಟ್ ಮಾಡಿ ಬೇರೆ ಬೇರೆ ಕೆರೆ ತುಂಬಿಸೋಂಥ ಯೋಜನೆ ಕುಡಿಯೋ ನೀರಂತ ಮಾಡ್ತಿದ್ದಾರೆ. ಆದರೂ ಕೂಡ 5 TMC ಹೋಗೋದ್ರಿಂದ ಏನಂತ ದೊಡ್ಡ ಸಮಸ್ಯೆ ಆಗೋಲ್ಲ. ಡೈಲಿನ ಅದು 10 TMC ಬರ್ತದೆ ಡೈಲಿ. ಸೊ ಈಗಾಗಲೇ ನಮ್ಮ ಡ್ಯಾಮ್ 2 ತುಂಬಿದೆ, ನಾರಾಯಣಪುರ ಆಲಮಟ್ಟಿ ಪ್ಲಸ್ ಆ ಕಡೆ ಕರ್ನೂಲಕ್ಕೂ ಅಲ್ಲಿ ಎಂಥ ಡ್ಯಾಮ್ ಇದ್ರಲ್ಲ, ಅವ್ರು ಕರ್ನೂಲ್ನಾಗೆಲ್ಲ ಡ್ಯಾಮ್ ಇದೆ ದೊಡ್ಡದು. ಇಲ್ಲ ಅದಕ್ಕೂ ಈಗ ಅದು ಏನಿದ್ರು ಫ್ಲೋಯಿಂಗ್ನಾಗ ಮಾತ್ರ ಲಿಫ್ಟ್ ಮಾಡಬೇಕು. ಫ್ಲೋಯಿಂಗ್ದಾಗ ನಿಂತಾಗ ಮಾಡೋಂಗಿಲ್ಲ. ಸರ್ ಬೇಸಿಗೆ ಸಮಯದಲ್ಲಿ ಅದನ್ನು ಹೂಳು ತೆಗೆದ್ರೆ ನಿಮ್ಮ ಸ್ಟೋರೇಜ್ ಲೆವೆಲ್ ಕೆಪಾಸಿಟಿ ಹೆಚ್ಚಾಗ್ತದೆ. ಈಗ ಹೂಳು ತುಂಬಿ ನಿಮ್ಮ ಸ್ಟೋರೇಜ್ ಲೆವೆಲ್ ಕಡಿಮೆ ಆಗ್ತದೆ, ಬೇಗನೆ ತುಂಬ ಹೋಗ್ಬಿಡ್ತದೆ. ಇವಾಗ ರಕಸ್ಕೊಪ್ಪಿನ ಹಂಗೆ ಆಗಿದೆ, ತುಂಬ ಹೋಗ್ಬಿಡ್ತದೆ. ಅದ್ರ ಕೆಳಗೆ ಅದು ಸಪೋಸ್ ಮೊದಲೊಂದು ಈ ಸಲ ನಾವು ಮೊನ್ನೆ ಹೇಳಿದ್ವಿ ಎಲ್ಲೋ ಒಂದು ಕಡೆ, ಈ ನಮ್ಮ ಹಿಡಕಲ್ ಡ್ಯಾಮು ಈ ಸಲ ಟ್ರಯಲ್ನ ಬೇಸ್ ಮ್ಯಾಗೆ ಸರ್ಕಾರ ಅನುಮತಿ ತೊಗೊಂಡು ಪರ್ಮಿಷನ್ ಕೊಡ್ತಾ ಇದೀವಿ. ಅಂದರೆ ತಾವೇ ಸೋಮೋಟು ತೊಗೊಂಡು ಹೋಗ್ಲಿಕ್ಕೆ ಅಲೋ ಮಾಡ್ತಾ ಇದೀವಿ. ನೋಡೋಣ ಅದು ಹೆಂಗೆ ಪ್ರಯೋಗ ಆಗ್ತೈತೆ. ಫ್ರೀಯಾಗಿ ಕೊಡ್ತೀವಿ ಅವ್ರಿಗೆ. ಅಲ್ಲಿ ರಸ್ತೆ ಗಿಸ್ತಿ ಹೋಗ್ಲಿಕ್ಕೆ ರಸ್ತೆಯನ್ನು ಮಾಡಿ ಕೊಡ್ತೀವಿ. ಟ್ರ್ಯಾಕ್ಟರ್ನಾಗ ಬಂದರೆ ಬಹುಶಃ ಅದೊಂದು ಪ್ರಯೋಗ ಮಾಡ್ತಾ ಇದೀವಿ. ಅದೊಂದು ಮಾಡೋದು ಮಹಾರಾಷ್ಟ್ರ ಸರ್ಕಾರದಲ್ಲಿ ಏನಾದ್ರು ವರದಿ ತರಿಸ್ತಾರ ಮತ್ತು ಇನ್ನೊಂದು ರಕ್ಕಸ್ಕೊಪ್ಪ ಜಲಾಶಯ ಎತ್ತರ ಮಾಡ್ತೀವಿ. ಮಹಾರಾಷ್ಟ್ರದವರು ತಮ್ಮ ರಾಜ್ಯ ಸರ್ಕಾರದ ಅನುಮತಿ ಕೇಳಬೇಕಿತ್ತು, ಜಿಲ್ಲಾಡಳಿತ ಸಂಪರ್ಕ ಮಾಡಬೇಕಿತ್ತು, ಏಕಾಏಕಿ ಘೋಷಣೆ ಮಾಡಿಬಿಟ್ಟಿದ್ರು. ಅವರು ಮೊನ್ನೆ ನಮ್ಮ ಬರ್ತಾವ ಅಂತೇಳಿ ಕಳಿಸಿದಾರೆ ಅವರು MLA ಅವರು ಅಧಿಕಾರಿಗಳು. ಡಿ ಸಿ ಆಫೀಸ್ನಾಗ ಮೀಟಿಂಗ್ ಮಾಡ್ಲತ್ತಿ ಹೇಳಿದೆ. ಆಗತ್ತೆ ನಮ್ಮದು ಅವರು ಹೇಳಿ ಕಳಿಸ್ತಾರೆ MLA ಅವರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.